ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಆಗ್ತಾ ಇದ್ದಂಗೆ ಈಗ ಮೇಜರ್ ಸರ್ಜರಿ ಆಗುತ್ತೆ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆಗತ್ತೆ ಇಲ್ಲ ಅನ್ನುವಂಥ ಬೇರೆ ಪ್ರಶ್ನೆ, ಆದರೆ ಚರ್ಚೆ ಅಂತೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಆಗತ್ತೆ ಅಂತೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಅನ್ನು ಕರೆದ್ರು. ಅಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು, ಅಂದರೆ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅಂತ ಅಲ್ಲಿ ಇನ್ಸೈಡ್ ಅಂದರೆ ಒಳಗಡೆ ಚರ್ಚೆ ಆಗಿರುವಂಥ ವಿಚಾರ. ಅಂದರೆ ಈ ಬಿಹಾರ ವಿಧಾನಸಭಾ ಚುನಾವಣಾ ಆದ ಬಳಿಕ ಏನೋ ಒಂದು ಆಗುತ್ತೆ, ಸಂಪುಟ ಪುನರ್ರಚನೆ ಆಗುತ್ತೆ. ಸೊ ಹಂಗಾಗಿ ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಯಾರಿಗೆಲ್ಲ ಅವಕಾಶ ಇರುತ್ತೆ ಅಥವಾ ಯಾರಿಗೆಲ್ಲ ಕೊಡಲಾಗುತ್ತೆ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ. ಸೊ ಹಂಗಾಗಿ ಇದೆಲ್ಲ ಮಾಹಿತಿನ ನಿಮಗೆ ಕೊಡ್ತಾ ಇದ್ವಿ. ಅದರ ಜೊತೆಗೆ ಈಗ ಇರುವಂಥ ಸಂಪುಟ ಏನಿದೆಯಲ್ಲ ಅದೆಲ್ಲ ವರದಿ ಕೂಡ ಈಗಾಗಲೇ ಹೈಕಮಾಂಡ್ಗೆ ಹೋಗಿದೆ. ಸೊ ಹಂಗಾಗಿ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಹೋಗಿರುವಂಥ ಅಂದರೆ ಡಿನ್ನರ್ ಮೀಟಿಂಗ್ಗೆ ಯಾರೆಲ್ಲ ಹೋಗಿದ್ರಲ್ಲ ಸಚಿವರು, ಹೊರಗಡೆ ಬರ್ತಾ ಇದ್ದಂಗೆ ಅವ್ರು ಏನೂ ಹೇಳಿಲ್ಲ, ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಅಲ್ಲಿ ಚರ್ಚೆ ಆಗಿದ್ದು ಈ ಬಿಹಾರ ವಿಧಾನಸಭಾ ಚುನಾವಣೆಯ ವಿಚಾರವಾಗಿ. ಅಲ್ಲಿ ನಾವು ಬಲವನ್ನು ನೀಡಬೇಕು ಅಂತೇಳಿ ಸಹಜವಾಗಿ ಈ ರೀತಿ ಹೇಳಿದಾಗ ಒಂದು ಪ್ರಶ್ನೆ ಸಹಜವಾಗಿ ಉಟ್ಕೊಳ್ತೀವಿ. ಎಲ್ಲೋ ಬಿಹಾರದಲ್ಲಿ ನಡೀತಾ ಇರುವಂಥ ಚುನಾವಣೆ, ರಾಜ್ಯ ಸಚಿವರಿಗೆ ಏನು ಸಂಬಂಧ ಅಂತೇಳಿ ಸಹಜವಾಗಿ ಚರ್ಚೆ ಆಗುತ್ತೆ. ಆದರೆ ಈಗ ಬರ್ತಾರಂಥ ಮಾಹಿತಿ ಸಂಪುಟ ಪುನಾರಚನೆ, ಸಿಎಂ ಬದಲಾವಣೆಯ ವಿಚಾರ ಮತ್ತು ಜಿವಿಯ ವಿಚಾರ ಚರ್ಚೆ ಆಗಿದೆ ಅನ್ನೋದು. ಈಗ ಡಿ.ಕೆ ಶಿವಕುಮಾರ್ಗೆ ಸಂಪುಟ ಪುನಾರಚನೆ ಆಗುವ ಅವಶ್ಯಕತೆನೇ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಡಿ.ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಆಯ್ಕೆ ಆದ ನಂತರ ನನ್ನದೇ ಆದ ನೇತೃತ್ವದಲ್ಲಿ ಒಂದು ಸಂಪುಟ ರಚನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ ಶಿವಕುಮಾರ್ ಅವರಿದ್ದಾರೆ. ಆದರೆ ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡ್ತಾ ಇಲ್ಲ. ಈಗ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ವೇಳೆ ಈಗ ಸಂಪುಟ ಪುನಾರಚನೆ ಆಯಿತು ಅಂದರೆ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಅದರಲ್ಲಿ 2 ಮಾತೇ ಇಲ್ಲ. ಒಂದು ವೇಳೆ ಆಯಿತು ಅಂದರೆ ಸಂಪುಟ ಪುನರ್ರಚನೆ ಆಯಿತು ಅಂದರೆ, ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಡಿ.ಕೆ ಶಿವಕುಮಾರ್ ಅವರೇ ಸಿಎಂ ಆಗಿ ಅವರೇ ನೇತೃತ್ವದಲ್ಲಿ ಸಂಪುಟವನ್ನು ರಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಒಳಗಡೆ ಚರ್ಚೆ ಆಗಿರೋದು ಏನು, ಈಗ ಡಿ.ಕೆ ಶಿವಕುಮಾರ್ ಅವರು ಹೇಳಿದ್ದೇನು, ಶಾಸಕರ ಬೆಂಬಲ ಇಲ್ಲ, ಸಂಪುಟ ಏನೇ ಆದರೂ ಕೂಡ ಹೈಕಮಾಂಡ್ ಅಂತಿಮ ನಿರ್ಧಾರ ಇರುತ್ತೆ ಅಂಥೇಳಿ. ಅಂದರೆ ಈ ನವೆಂಬರ್ ಕ್ರಾಂತಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಡಿ.ಕೆ ಶಿವಕುಮಾರ್ ಮಾಡಿದರು. ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದರು, ನನಗೆ ಶಾಸಕರ ಬೆಂಬಲ ಇದೆ, ಹಾಗಾಗಿ ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅಂಥೇಳಿ. ಬಟ್ ಡಿ.ಕೆ ಹೇಳ್ತಾ ಇರುವಂಥದ್ದು ಶಾಸಕರ ಬೆಂಬಲ ಅವಶ್ಯಕತೆ ಇಲ್ಲ, ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂಥೇಳಿ. ಸೊ ಹಂಗಾಗಿ ಕಾದು ನೋಡಬೇಕು. ನವೆಂಬರಲ್ಲಿ ಕ್ರಾಂತಿ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಅಲ್ಲಿ ಸಚಿವರನ್ನು ಕರೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಯಾವುದೇ ಕಾರಣಕ್ಕೂ ಕೂಡ ನೀವು ತಯಾರಾಗಿರಿ, ಅದಕ್ಕೆ ನನಗೂ ಸಂಬಂಧ ಇಲ್ಲ, ಏನಿದ್ರೂ ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತೇಳಿ.